ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಏನಾಗಿದೆ ಗೊತ್ತಾ, ಸೆಕೆ ಹೆಂಗಿದೆ ಗೊತ್ತಾ, ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ. ಇಲ್ಲೇ ಕೂತ್ಬಿಡೋಣ, ಇಲ್ಲೇ ಇರೋ ಬರೋ ಮಾತುಕತೆ ಮಾಡೋಣ ಅಂತ ಅನಿಸ್ತಾ ಇದೆ. ಹೋದರೆ ಏನಾಗುತ್ತೆ, ಆಫೀಸಿಂದ ಇಲ್ಲಿಗೆ ಬರೋಷ್ಟೇ ಇದಾಗ್ಬಿಡ್ತು. ಪ್ಲೇಟ್ ತೊಳೆಯೋಕ್ಕೆ ಹೊರಗಡೆ ಸದ ಹೋಗಲಿಲ್ಲ, ಊಟ ತೊಗೊಬಂದು ಇಲ್ಲೇ ಮಾಡಿದ್ದೀನಿ, ಇಲ್ಲೇ ಬಾತ್ರೂಮಲ್ಲಿ ತೊಳೆದು ಬಿಟ್ಟಿದ್ದೀನಿ. ಅಷ್ಟೊಂದು ಸೆಕೆ ಇದೆ, ಹೊರಗಡೆ ಕಾಲು ಹಾಕೋಕ್ಕೂ ಮನಸ್ಸಾಗ್ತಾಯಿಲ್ಲ. ಮತ್ತು ಹೆಂಗೆ ಬಿಸಿಲಲ್ಲಿ ಕೆಲಸ ಮಾಡೋರ ಕತೆ ಅಲ್ವಾ. ಬನ್ನಿ, ಏನು ಮಾಡ್ತೀನಿ ಗೊತ್ತಿಲ್ಲ. ಇವಾಗ 2 ಗಂಟೆ ಆಗಿದೆ. ರೀಲ್ಸು, ಅಯ್ಯೋ ರಾಮ, ರೀಲ್ಸು ನಾನು ಹಳೆ ವೀಡಿಯೋಸ್ನೇ ಅಪ್ಲೋಡ್ ಮಾಡಿ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗತ್ತೂ ಅಷ್ಟೇ ಹಳೆ ವೀಡಿಯೋನೇ ಅಪ್ಲೋಡ್ ಮಾಡೋದು. ಏನೋ 100 ಡೇಸ್ ಚಾಲೆಂಜ್ ಮಾಡ್ಕೊಬಿಟ್ಟಿದ್ದೀನಿ. ಸುಮ್ಮನೆ ಇಲ್ಲ, ಈ ಇನ್ಸ್ಟಾಗ್ರಾಮು ಒಂದು ಸ್ವಲ್ಪ ಬೇರೆಯೇ ಮೈಂಡ್ ಸೆಟ್ ಬೇಕು. ಅದಕ್ಕೆ ನಾವು ಯೂಟ್ಯೂಬಲ್ಲಿ ಏನಾದ್ರು ಅಪ್ಲೋಡ್ ಮಾಡ್ತೀವಿ ಅಂತೀವಲ್ಲ, ನಿಜ ಅಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಇವಾಗೇನು ಮಾತಾಡಿದ್ದೀನಿ ಇದನ್ನೇ ನಾನು ಇವಾಗ ಸುಮ್ಮನೆ ಹಿಂಗೆ ಈ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದರೆ 100% ವೈರಲ್ ಆಗುತ್ತೆ. ಅದೆಲ್ಲ ಒಂದು ಟ್ರಿಕ್ಸ್ ಅದಕ್ಕೆ. ಆದರೆ ನಾನು ಇವಾಗ ನೋಡಿ ಈ ಥರ ಕಂಟೆಂಟ್ ಮಾಡ್ತಾಯಿದ್ದೀನಿ, ಸುಮ್ಮನೆ ಹಿಂಗೆ ಮಾತಾಡು. ಸೊ ಇದನ್ನೇ ನಾನು ಕಂಟಿನ್ಯೂ ಮಾಡಬೇಕು. ಇದರಲ್ಲಿ ಸ್ವಲ್ಪ ಮಸಾಲ ಗಿಸೆಲ್ಲ ಮಿಕ್ಸ್ ಮಾಡಬೇಕು. ಅದ್ಬಿಟ್ಟು ನಾನು ಈ ಕಂಪ್ಲೀಟ್ ಇದನ್ನೇ ಚೇಂಜ್ ಮಾಡಿಬಿಡ್ತೀನಿ ಅಂದರೆ ಅದು ನಡೆಯುತ್ತೆ. ಮತ್ತು ಸ್ವಲ್ಪ ಟ್ರ್ಯಾಕ್ ಚೇಂಜ್ ಅಂದರೆ ಏನೋ ನಿಮ್ಮ ಪ್ರೊಫೈಲ್ ಚೆನ್ನಾಗಿರಲ್ಲ, ನೋಡೋಣ. ಇದೆಲ್ಲ ಸ್ವಲ್ಪ ಸುಮ್ಮನೆ ಮೈಂಡಲ್ಲಿರೋಂಥ ಮಾತುಗಳು. ಐ ಡೋಂಟ್ ಹ್ಯಾವ್ ದಟ್ ಮಚ್ ವಾಟ್ ರಿಯಾಲಿಟಿ ಗೊತ್ತಿಲ್ಲ ನನಗೂ. ಸಮಯ 3:41. ಇವತ್ತು ನಾವು ಏನು ಮಾಡ್ತೇವೆ ಅಂತ ನೀವು ಕೇಳೋದಾದರೆ, ಲೆಟ್ಸ್ ಟ್ರೈ TV9 ನ್ಯೂಸ್ ಚಾನಲ್ ಮಿಮಿಕ್ರಿ. ಓಕೆ, ನಾನಿವತ್ತು ಮಿಮಿಕ್ರಿ ಮಾಡಿ ನಿಮ್ಗೆ ತೋರಿಸಿ ನನ್ನ ಕೈಯಲ್ಲಿ ಯಾವ ಥರದೆಲ್ಲ ಟ್ಯಾಲೆಂಟ್ಸ್ ಇದೆ ಅಂತ. ಡೋರ್ ಕ್ಲೋಸ್ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರೋಕತ್ತೈತಿ. ಲೆಟ್ಸ್ ಸಿ. ಸೊ ಮೊದಲು ಸ್ವಲ್ಪ ನೀರು ಕುಡ್ಕೊಬಿಡೋಣ. ನೀರು ಕುಡ್ಕೊಂಡ್ರೆ ಚೆನ್ನಾಗಿ ಮಾಡ್ಬೋದು. ಏನು ತಿಳ್ಕೊಬೇಡಿ. ಪರ್ಫಾರ್ಮೆನ್ಸ್ಗೆ ಫ್ಯಾನ್ ಆಫ್ ಮಾಡೋಣ. ಫ್ಯಾನ್ ಆಫ್ ಮಾಡಿ ಹೆಂಗಿರ್ತೀಯ ಅಂತಲ್ಲ, ಹೆಂಗಿರೋದು ನಿಲ್ಲಿ. ಪರ್ಫಾರ್ಮೆನ್ಸ್ಗೂ ಮುಂಚೆ ನಾವು ರೀಲ್ಸನ್ನು ಅಪ್ಲೋಡ್ ಮಾಡೋಣ, ಓಕೆನಾ? ರೀಲ್ಸ್ ಅಪ್ಲೋಡ್ ಮಾಡಿ ನಿಮಗೆ ಸಿಗ್ತೇನೆ. TV9 ಅಂದರೆ ತುಂಬ ಜನರಿಗೆ ಗೊತ್ತು. ಇದು ಚೆನ್ನಾಗಿತ್ತಾ? ಏನೋ ಹೇಳಕ್ಕೆ ಬಂದೆ, ಮರ್ತೋಯ್ತು. ಈ ಥರ ಗ್ಯಾಪ್ ಕೊಡೋಕ್ಕಿಲ್ಲ ಗುರು. ಇದು ವ್ಲಾಗ್ ಅಂದಮೇಲೆ ಕಂಟಿನ್ಯೂಸ್ ಆಗಿ ಮಾತಾಡಬೇಕಾಗತ್ತೆ. ಸೊ ಇವಾಗ ನಾವು ಮಿಮಿಕ್ರಿ ಸ್ಟಾರ್ಟ್ ಮಾಡೋಣ. ಆದರೆ ನ್ಯೂಸ್ ಬೇಕಲ್ಲ, ನ್ಯೂಸ್ ನೋಡ್ಕೊಳ್ಳೋಣ. ನಾನಿಲ್ಲಿ ಯಾವುದ್ರ ಬಗ್ಗೆ ಹೇಳೋಣ? ಲೇಟೆಸ್ಟ್ ನ್ಯೂಸು ಬೆಂಗಳೂರಲ್ಲಿ ಬೆಕ್ಕುಗಳ ಕತೆ ಆಗಿದೆಯಲ್ಲ, ಅದು ಹೇಳೋಣ. ಇನ್ನಿಲ್ಲಿ ಸ್ವಲ್ಪ ಫ್ರೆಶ್. ಒಂದು ಸೆಕೆಂಡ್. ಬೆಂಗಳೂರಿನಲ್ಲಿ ನಡೆದ ಘಟನೆ. ಕಟ್. ಬೆಂಗಳೂರಿನಲ್ಲಿ ನಡೆದ ಘಟನೆ. ವಾಟ್? ಕಟ್. ಇದೀಗ ಬಂದ ಸುದ್ದಿ. TV9 ಅಲ್ವಾ ಲಗಲು ಇದು? TV9 ಸ್ವಲ್ಪ ಡಿಫ್ರೆಂಟಾಗಿ ಮಾತಾಡಬೇಕು. ಶಿಟ್ ವೇಟ್. ಲ ಹಾಡಲ್ಲ, ಹಾಡು ಹೇಳಕ್ಕೆ ಹೇಳಿದ್ನಾ? ಇಲ್ಲ ತಾನೆ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಿಲ್ಲಿ, ಇದು ಕನ್ಫ್ಯೂಷನ್ ಅಲ್ಲ, ಇಂಟ್ರೋವರ್ಟ್ನೆಸ್ ಇರ್ಬೋದಾ? ಯಾ, ಇದು ಬೇಕಿತ್ತಾ? ಇರಲಿ ಬಿಡಿ. ಇದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ರೆ ವೈರಲ್ ಆಗುವ ಚಾನ್ಸಸ್ಗಳು ತುಂಬ ಇದೆ. ಆದರೆ ಅಪ್ಲೋಡ್ ಮಾಡಲ್ಲ ಬಿಡಿ. ಬೆಂಗಳೂರಿನಲ್ಲಿ ಇದೀಗ ಬಂದ ಸುದ್ದಿ. TV9 ಸ್ವಲ್ಪ ಬೇರೆ ಥರ. ಟ್ರೈ ಯುವರ್ ಲೆವೆಲ್ ಬೆಸ್ಟ್. ನಾನು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಲ್ಲ. ಸೊ ಕ್ಯಾಮ್ರಾ ನೋಡಿದ್ರೆ ಏನೋ ಸ್ವಲ್ಪ ಡಿಫ್ರೆಂಟ್ ಅನ್ಸೋದು. ಸ್ವಲ್ಪ ಆ ಕಡೆ ನೋಡ್ಕೊಂಡು ಯಾರನ್ನೂ ಹೇಳೋ ಥರ ಮಾಡಿದ್ರೆ ಸ್ವಲ್ಪ ನ್ಯಾಚುರಲ್ ಆಗಿ ಬರ್ಬೋದೇನೋ. ಅಲ್ಲಿ ಕ್ಯಾಮ್ರಾ ಇದೆ, ಸೊ ಆ ಥರ. ಓಕೆನಾ? ನೀವು ಹತ್ರನೇ ಇರಿ, ಬನ್ನಿ. ಇದೀಗ ಬಂದ ಸುದ್ದಿ. ಯಾಕೆ ಮರ್ತೋಯ್ತಲ್ಲ ಗುರು? ಟ್ರೈ ಮಾಡ್ತೀನಿ. ಡೋಂಟ್ ವರಿ, ಇಟ್ಸ್ ನಿಂತ್ಕೊಂಡು ಮಾತಾಡಿದ್ರು ಆಗ್ಬೋದು. ಹಿಂಗೆ ಸೆಕೆ ಇದೆ. ಈ ಖಾರ ಬೇರೆ ಇಟ್ಕೊಂಡು ಪಿಂಪಲ್ಲ
ಹೆಂಗ್ ಡೈವರ್ಟ್ ಐತೆ ತಲೆ. ಬೆಕ್ಕುಗಳ ಜಗಳಕ್ಕೆ ಮಾಲೀಕರಿಗೆ ಏಟು. ಬೆಕ್ಕು ಮಾಡಿರುವಂತಹ ಕುತಂತ್ರ ನೋಡಿ, ಏನಂದರೆ ಇಲ್ಲಿ ನಡೆದಿರೋ ಇದು ಎಕ್ಸ್ಪ್ಲನೇಷನ್ ಥರ ಅನಿಸ್ತಿದೆ. ಸ್ಟಾಪ್, ಇದು ಮಾಡೋದೇ ಬಿಟ್ಬಿಡ್ತೀನಿ, ಈಗ ಇಟ್ಕೊಳ್ತೀನಿ. ಆಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ಬೆಟ್ಟ ಹತ್ತಲು ಬಂದಂತಹ 4 ಹುಡುಗಿಯರು ಬೆಟ್ಟದಿಂದ ಹಾರಿದ್ದಕ್ಕೆ ಎಂದು ಕೇಳಿದಾಗ ನಮಗೆ ರೆಕ್ಕೆ ಇದೆ, ನಾವು ಹಾರಲು ಸಿದ್ಧರಿದ್ದೇವೆ ಎಂದು ಹೇಳಿದ್ದಾರೆ. ಸ್ವಲ್ಪ ಫನಿಯಾಗಿತ್ತಲ್ವಾ? ಯಸ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ TV9 ಉಪಾಧ್ಯಕ್ಷರಾದಂತಹ ರಮೇಶ್ ಕೂಡ್ಗಿರಿ ಮಾತಾಡ್ತಿದ್ದೇನೆ. ಇಂದು ರಾತ್ರಿ ನಾವು ಹೀಗೂ ಹುಂಟೆ ಕಾರ್ಯಕ್ರಮವನ್ನು ನಿಲ್ಲಿಸುತ್ತಿದ್ದೇವೆ. ಕಾರಣ ನಾವು 4 ದಿನಗಳಿಂದ ನಿದ್ರೆಯನ್ನೇ ಮಾಡಿಲ್ಲ. ಈ ನಿದ್ರೆ ಮಾಡಲು ನಮಗೆ ಸಮಯ ಸಿಗುತ್ತಿಲ್ಲ. ಜೊತೆಗೆ ನಮ್ಮ ಕ್ಯಾಮರಾಮ್ಯಾನ್ ಅವ್ರನ್ನ ನೋಡಿ ನಮಗೆ ಸ್ವಲ್ಪ ನಾಚಿಕೆ ಆಗಿಬಿಟ್ಟಿತ್ತು. ಫನಿಯಾಗಿತ್ತು. ಸೊ ಇನ್ನು ಸ್ವಲ್ಪ ಪ್ರೊಫೆಷ್ನಲ್ಲಾಗಿ ಟ್ರೈ ಮಾಡ್ತೀನಿ ಇವಾಗ, ರಿಯಲ್ಲಾಗಿ ನೋಡೋಣ. ಶೆಕೆ ಇದ್ದರೆ ಮಾತಾಡೋಕ್ಕಾಗಲ್ವಾ? ಏನೋ ನ್ಯೂಸ್ ನೋಡ್ಕೊಂಡು ಮಾತಾಡಿ ಚೆನ್ನಾಗಿ ಬರುತ್ತೆ. ಪಿಂಪಲ್ ಏನು ಗುರು ಇಷ್ಟೊಂದು ಹೇಳೋಣ. ನಾನು ಯಾಕೆ ಇಷ್ಟೊಂದು ಸ್ವಲ್ಪ ನಾನು ಇಷ್ಟೊತ್ತೇನು ಶೂಟ್ ಮಾಡಿದ್ದೀನಿ, ಇದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ರೆ ಇಟ್ಸ್ ಲೈಕ್ ಅಂತ ವೈರಲ್ ಆಗುತ್ತೆ. ಬಟ್ ಯೂಟ್ಯೂಬಲ್ಲಿ ಹಾಕಿದ್ರೆ 1-2 ನೊಣಗಳು ಸದಾ ಬರಲ್ಲ. ಯಾಕೆ? ಯೂಟ್ಯೂಬ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಅಲ್ಲಿಂದ ಆಲ್ಗೋರಿದಮ್, ಇಲ್ಲಿದ್ದ ಆಲ್ಗೋರಿದಮ್ ಆ್ಯಂಡ್ ಟೀಚಿಂಗ್ ಬೇಡ, ನಿಮಗೆಲ್ಲ ತಿಳಿಸೋಕೆ ಬೇಕಾಗಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಪ್ರೊಫೆಷನಲ್ ಅದಾರ. ಇವಾಗ ನಾವೇ ಪ್ರೊಫೆಷ್ನಲ್ ಅಂದ್ಕೊಳ್ಳೋಷ್ಟು ಬೇಡ, ಅಂದರೆ ಜಾಸ್ತಿ ತಿಳಿದವ್ರ ಥರ ಮಾತಾಡೋದೆಲ್ಲ ಬೇಡ. ಬನ್ನಿ ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ತೀನಿ. ಇಲ್ಲಿ ನೀವು ಸ್ಪ್ರೈಟ್ ಕುಡಿಯೋ ಮುನ್ನ ಎಚ್ಚರಿಕೆಯಿಂದ ಇರಿ. ಯಾಕಂದರೆ ಸ್ಪ್ರೈಟ್ ಕುಡಿದ ಮೇಲೆ ನಿಮಗೆ ರೆಕ್ಕೆಗಳು ಬರಲ್ಲ, ಅದು ರೆಡ್ ಬುಲ್ ಕುಡಿಬೇಕಾಗತ್ತೆ. ಓಕೆ, ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಯ್ಟ್. ಸ್ಪ್ರೈಟ್ ಕುಡಿದು 4 ಜನ ಸ್ಥಳದಲ್ಲೇ ಮೃತ್ಯು. ಇಲ್ಲಿ ಕೊಡಗಿರಿ, ನಾನು ಇದು ಯಾಕೆ ಕೊಡಗಿರಿ ಯೂಸ್ ಮಾಡ್ತಾಯಿದ್ದೀನಿ? ಸ್ಪ್ರೈಟ್ ಕುಡಿದು 4 ಜನ ಮೃತ್ಯು ನಾಟ್ ಗುಡ್. ಸ್ವಲ್ಪ ಇಲ್ಲಿರೋಣ, ಸ್ವಲ್ಪ ಈ ಕಡೆ ಇದ್ದರೆ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಸಿಗುತ್ತೆ. ಇಲ್ಲಿ ಬಂದರೆ ಇನ್ನೂ ಜಾಸ್ತಿ ಆಗುತ್ತಾ? ಎಸ್, ಹೌದು. ಸ್ಪ್ರೈಟ್ ಕುಡಿದು ಇದು ಬೇಕು ಅಂತ ಎಕ್ಸೈಟ್ಮೆಂಟಲ್ಲಿ ವ್ಲಾಗ್ ಮಾಡೋ ಥರ ಅನಿಸ್ತಾ ಇದೆ. ಅದು ಬೇರೆಯೇ ಬೇಕು. ನಾನು ಅಂದ್ಕೊಂಡಿರೋದೇ ಬೇರೆ. ಎಕ್ಸ್ಪೆಕ್ಟೇಷನ್ ಈಸ್ ಡಿಫ್ರೆಂಟ್. ರಮೇಶ್ ಅವರೇ ಮಾತಾಡಿ, ಕೇಳಿಸ್ತಿದ್ಯಾ? ಏನು ನಡೀತಾ ಇದೆ ರಮೇಶ್ ಅವರೇ ಅಲ್ಲಿ? ಸರ್, ಇದೀಗ ನಾವು ಯಾರು ನಮ್ಮ ಕೂಡ್ಗಿರಿ ಯಾಕೆ ಯೂಸ್ ಮಾಡಕತ್ತೀನಿ ಇತ್ತಲ್ಲ. ಹಲೋ ರಮೇಶ್ ಅವರೇ, ಕೇಳಿಸ್ತಿದ್ಯಾ? ಹಾಂ ಸರ್, ಹಾಂ ಹೇಳಿ, ಏನಾಗ್ತಾ ಇದೆ ಅಲ್ಲಿ ರಮೇಶ್ ಅವರೇ? ಸರ್, ಇದು ಇವಾಗ ನಾವು ನೋಡಿ ಹೊಲದ ಹತ್ರ ಹೋಗ್ತಾ ಇದ್ವಿ. ಆದರೆ ಈ ಜಾಗದಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮ ವೀಡಿಯೋಸ್ ಹತ್ರ ರೆಕಾರ್ಡ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ನಿಧಿ ಸಿಕ್ಕಿದೆ ಅಂತ ಹೇಳಿದ್ದಾರೆ, ಬಟ್ ಪೊಲೀಸರು ಬರ್ತಾ ಇದ್ದಾರಂತೆ. ಆದರೆ ಕ್ಯಾಮರಾಗಳನ್ನು ಅಲೌ ಮಾಡುತ್ತಿಲ್ಲ. ನಾವು ಇವಾಗ ಮರದ ಕೆಳಗಡೆ ನಿಂತ್ಕೊಂಡು ದೂರದಿಂದ ಝೂಮ್ ಹಾಕ್ಕೊಂಡು ವಿಡಿಯೋ ಮಾಡುತ್ತಾ ಇದ್ದೇವೆ. ನೋಡಿ ಸರ್, ನೋಡೋಣ. ಆದರೆ ನಾವು ಇವಾಗ ಡ್ರೋನ್ ಹಾರಿಸೋಣ ಅಂತ ಅಂದ್ಕೊಂಡಿದ್ದೇವೆ. ಅಲ್ಲ ರಮೇಶ್ ಅವರೇ, ಡ್ರೋನೆಲ್ಲ ಇಲ್ಲೇ ಬಿಟ್ಟೋಗಿದ್ದೀರಲ್ಲ? ಇಲ್ಲ ಸರ್, ನಮ್ಮ ಫೋನ್ನೇ ಇವಾಗ ಮರದ ಅಂದರೆ ಸ್ವಲ್ಪ ಡಿಫ್ರೆಂಟ್. ಚೆನ್ನಾಗಿ ಹೋಗ್ತೈತಲ್ಲ. ಕಂಡ ಹುಡುಗಿಯರನ್ನು ಚುಡವಹಿಸುವುದರಲ್ಲಿದ್ದಾರ ಪಂಡ್ರ. ನನಗೆ ಹೇಳಿರೋ ಡೈಲಾಗ್ನ ಹೇಳೋದಕ್ಕೆ ಇಷ್ಟ ಇಲ್ಲ, ನಮಗೆ ಓನ್ ಡೈಲಾಗ್ ಹೇಳೋದಕ್ಕೆ ನನಗಿಷ್ಟ. ಯಾರಾದರೂ ಈ ವ್ಲಾಗ್ನ ನೋಡಿದ್ರೆ ರೂಮಲ್ಲಿ ಇಟ್ಕೊಂಡೆ ಇಷ್ಟೊಂದು ಒಂಥರ ಚೆನ್ನಾಗಿದೆ ನೋಡಿ, ಗ್ರೀನ್. ಪೀಪಲ್ ಲೈಕ್ ಎಕ್ಸೈಟ್ಮೆಂಟ್. ಐ ಲೈಕ್ ಸೈಲೆಂಟ್. ಸ್ವಲ್ಪ ಇಂಗ್ಲೀಷಲ್ಲೂ ವ್ಲಾಗ್ ಮಾಡೋಣ ಇಲ್ಲಿ. ಸೊ ಇದರಲ್ಲಿ ಇರೋದನ್ನೆಲ್ಲ ಓದ್ಬೋಡೋಣ. ಅದೇ ಫಾರ್ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಎಕ್ಸ್ಪೈರಿ, ಬ್ಯಾಚ್ ನಂಬರ್, USP ಆ್ಯಂಡ್ MRP ಇನ್ ದ ಸೆನ್ಸ್. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ MRP? ನನಗೂ ಗೊತ್ತಿಲ್ಲ. ಇನ್ಕ್ಲೂಡಿಂಗ್ ಆಫ್ ಆಲ್ ಟ್ಯಾಕ್ಸಸ್ ಆ್ಯಂಡ್ ಸ್ಪ್ರೈಟ್ ಇದನ್ನು ಇವಾಗ ನಾನು ನಿಮಗೆ ಇಲ್ಲಿ ಸ್ಪ್ರೈಟ್ ಅಂತ ಕಾಣಿಸ್ತಿದ್ಯಾ? ಸೊ ನಾನು ಇವಾಗ ಒಬ್ಬ ಕಲಿಯೋನು ಥರ ಓದಿದ್ರೆ
ಇದನ್ನು ಯಾವ ಥರ ಓದ್ತೀನಿ ಅಂದರೆ ಸ್ಪ್ರಿಟ್ಟೆ ಅಲ್ವಾ, ಇದೇ ಥರ ಓದ್ತೀವಿ. LEMON ಲೆಮೋನ್, LIME ಲಿಮ್ಮೆ, FLAVOURD ಫ್ಲವರೆಡ್ ಆ್ಯಂಡ್ ಇನ್ನೇನಿದೆ JOKE ಜೋಕೆ, BOTTLE ಬೊಟ್ಲೆ, SCAN ಸ್ಕಾನ್, LAUGH ಲೌಗ್. ಅದು ಬಿಟ್ಟರೆ ಇನ್ನೆಂಥ ಅಂಥದ್ದೇನಿದೆ PRODUCT ಪ್ರೊಡುಕ್ಟ್, THE ಡೆ. ಇದಂತೂ ತುಂಬ ಫನ್ನಾಗಿರುತ್ತಲ್ಲ. ನನಗನ್ಸುತ್ತೆ, ರಿಪೀಟ್ ಮಾಡ್ತೀನಿ, ನನಗನ್ಸುತ್ತೆ ಈ ಸ್ಪ್ರೇಡ್ ಜೊತೆ ವ್ಲಾಗ್ನ ಎಂಡ್ ಮಾಡೋಣ ಅಂತ. ಇಲ್ಲಿ 1 ನಿಮಿಷ, ನಂದಿದು 8 ನಿಮಿಷ ಆಗಿದೆಯಾ ಅಂತ ಚೆಕ್ ಮಾಡಿ ನಂತರ ಎಂಡ್ ಮಾಡ್ತೀನಿ. ಎಷ್ಟು ಹಿಂಗೆ ಮಾಡಿಬಿಟ್ಟವ್ರಲ್ಲಪ್ಪ. ಈತ ಹೋಗಿದ್ದಾನೆ, ಆತ ಹೋಗಿದ್ದಾನೆ, ಇವಾಗ ನಾನು ಉಳಿದಿದ್ದೇನೆ, ಇಲ್ಲೊಬ್ರು ಉಳಿದಿದ್ದಾರೆ ನಮ್ಮ PGಯಲ್ಲಿ 4 ಜನರಲ್ಲಿ. only 2 moments are left to leave this PG as soon as possible. I am also leaving. ಶಿಟ್, 8 ನಿಮಿಷಕ್ಕಿಂತ ಜಾಸ್ತಿ ಮಾಡಿದ್ದೀನಿ. ಅದರಲ್ಲಿ ಎಡಿಟ್ ಎಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ವ್ಲಾಗ್ನಲ್ಲಿ ಏನು ಮಾಡಿದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.